ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಮೂಲಕ ನಕಲಿ ಮತದಾರರನ್ನ ಓಡಿಸುವಂತಹ ಕೆಲಸ ಆಗ್ತಾ ಇದೆ. ಮತಪತ್ರಗಳಿಂದ ಡಿಲೀಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ಬಾಂಗ್ಲಾದಿಂದ ಅಕ್ರಮವಾಗಿ ಬಂದವರು ಕೂಡ ಮತ ಚಲಾವಣೆಯನ್ನ ಮಾಡ್ತಾರಾ? ಬೆಂಗಳೂರಿನಲ್ಲಿ ಒಂದ್ ಕಡೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ನಿಧಾನಕ್ಕೆ ಬಹಳ ದಿನಗಳಿಲ್ಲ ಪಾಲಿಕೆ ಚುನಾವಣೆಗೆ. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೀಲಿಕ್ಕಿದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈ ನುಸುಳುಕೋರರಿದ್ದಾರೆ. ಈ ನುಸುಳುಕೋರರು ಎಲ್ಲೆಲ್ಲಿ ಹೇಗೆ ಬಂದ್ರು, ಎಲ್ಲೆಲ್ಲಿ ಇದ್ದಾರೆ, ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಎಲ್ಲ ವಿಚಾರಗಳ ಬಗ್ಗೆ ನಿರಂತರ ವರದಿಯನ್ನ ಈಗಾಗಲೇ ಮಾಡಿದೆ. ಬಾಂಗ್ಲಾದೇಶ್, ಬರ್ಮಾದಿಂದ ಅಕ್ರಮವಾಗಿ ಇವರು ವಲಸೆ ಬರೋದು. ಇವ್ರಿಗೆ ನಮ್ಮಲ್ಲಿ ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವನ್ನ ಮಾಡಿಸಿ ಕೊಟ್ಟಿದ್ದಾರೆ ಸೋ ಕಾಲ್ಡ್ ಸಮ್ ಪೊಲಿಟಿಷಿಯನ್ಸ್. ಕಾರಣ ವೋಟ್ ಬ್ಯಾಂಕ್. ಎಂಎಲ್ಎ ಎಲೆಕ್ಷನ್ಗೂ ಕೂಡ ಕೆಲವರು ಈಗಾಗಲೇ ಮತದಾನ ಮಾಡಿ ಆಗಿದೆ. ಈಗ ಜಿಬಿಎ ಚುನಾವಣೆ ಬಂದಿರುವ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ? ಮೊನ್ನೆ ಒಂದು ದತ್ತಾಂಶವನ್ನ ಹೇಳ್ತಾ ಇದ್ವಿ ನಿಮಗೆ. 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಅಕ್ರಮ ವಲಸಿಗರು ನಮ್ಮ ಬೆಂಗಳೂರು ಮತ್ತು ಇಡೀ ರಾಜ್ಯದಾದ್ಯಂತ ಹರಡಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲೇ 6 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರಂತೆ. ಉಳಿದ 14 ಲಕ್ಷ ಜನ ರಾಜ್ಯದ ಅಲ್ಲಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಇವರೆಲ್ಲ ಮತದಾನ, ಇವರೆಲ್ಲರೂ ನಮ್ಮ ಜಿಬಿಎ ಅಭ್ಯರ್ಥಿ ಮತ್ತು ಕಾರ್ಪೊರೇಟರ್ನ ಡಿಸೈಡ್ ಮಾಡ್ತಾರೆ. ನೋಡಿ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1,03,00,000 ಮತದಾರ ಇರೋದು. ಅಸಲಿಗೆ 1 ಕೋಟಿ ಮತದಾರರ ಪೈಕಿ ಕೇವಲ 18 ಲಕ್ಷ ಮತದಾರರು ತಾಳೆ ಹಾಕುವಂತ ಕೆಲಸ ಆಗುತ್ತೆ. ಎಸ್ಐಆರ್ ವೇಳೆ ಕೇವಲ 18 ಕೋಟಿ ಮತದಾರರಷ್ಟೇ ತಾಳೆಯಾಗಿದ್ದಾರೆ. ಉಳಿದವರು ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಮಾಡುತ್ತಾ ಹಾಗಿದ್ರೆ ಚುನಾವಣಾ ಆಯೋಗ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಇಲ್ಲಾಂದ್ರೆ ಇವರೆಲ್ಲ ಎಲ್ಲಿಂದ ಬಂದ್ರು, ಯಾವ ರೀತಿ ಮತ ಚಲಾವಣೆ, ಕೆಲವು ಕಡೆ ಮತದಾನವೇ ಅಕ್ರಮ ನಡೆದು ಬಿಡಬಹುದು. ಇವರಿಗೆ ವೋಟರ್ ಐಡಿ ನಕಲಿ, ಆಧಾರ್ ಕಾರ್ಡ್ ನಕಲಿ ಅಂತಂದ್ರೆ ಇವ್ರು ಹೇಗೆ ಮತದಾನ ಮಾಡೋದಕ್ಕೆ ಹಕ್ಕು ಪಡಿತಾರೆ? ಯಾವ್ಯಾವ ವಾರ್ಡ್ ಅಲ್ಲಿ ಎಷ್ಟೆಷ್ಟು ಜನ ಈ ಅಕ್ರಮ ಬಾಂಗ್ಲಾದವರು ಇದ್ದಾರೆ? ವೋಟ್ಗೋಸ್ಕರನೇ ಇವ್ರನ್ನ ಕರ್ಕೊಂಬಂದು ಕೂರಿಸಿದವರು ಎಷ್ಟು ಜನ? ಎಲ್ಲ ಆಚೆ ಬೀಳಬೇಕು. ಎಲ್ಲರನ್ನು ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ ಇವರನ್ನ ಓಡಿಸುವಂತಹ ಕೆಲಸ ಆಗಬೇಕು. ಒಂದು ಪ್ಯೂರ್ ಇಲೆಕ್ಷನ್ ನಡಿಬೇಕು. ಅಂದಾಗ ಮಾತ್ರ ಈ ಅಕ್ರಮಗಳು ಮತ್ತು ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಮೂಲಕ ನಕಲಿ ಮತದಾರರನ್ನ ಓಡಿಸುವಂತಹ ಕೆಲಸ ಆಗ್ತಾ ಇದೆ. ಮತಪತ್ರಗಳಿಂದ ಡಿಲೀಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ಬಾಂಗ್ಲಾದಿಂದ ಅಕ್ರಮವಾಗಿ ಬಂದವರು ಕೂಡ ಮತ ಚಲಾವಣೆಯನ್ನ ಮಾಡ್ತಾರಾ? ಬೆಂಗಳೂರಿನಲ್ಲಿ ಒಂದ್ ಕಡೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ನಿಧಾನಕ್ಕೆ ಬಹಳ ದಿನಗಳಿಲ್ಲ ಪಾಲಿಕೆ ಚುನಾವಣೆಗೆ. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೀಲಿಕ್ಕಿದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈ ನುಸುಳುಕೋರರಿದ್ದಾರೆ. ಈ ನುಸುಳುಕೋರರು ಎಲ್ಲೆಲ್ಲಿ ಹೇಗೆ ಬಂದ್ರು, ಎಲ್ಲೆಲ್ಲಿ ಇದ್ದಾರೆ, ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಎಲ್ಲ ವಿಚಾರಗಳ ಬಗ್ಗೆ ನಿರಂತರ ವರದಿಯನ್ನ ಈಗಾಗಲೇ ಮಾಡಿದೆ. ಬಾಂಗ್ಲಾದೇಶ್, ಬರ್ಮಾದಿಂದ ಅಕ್ರಮವಾಗಿ ಇವರು ವಲಸೆ ಬರೋದು. ಇವ್ರಿಗೆ ನಮ್ಮಲ್ಲಿ ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವನ್ನ ಮಾಡಿಸಿ ಕೊಟ್ಟಿದ್ದಾರೆ ಸೋ ಕಾಲ್ಡ್ ಸಮ್ ಪೊಲಿಟಿಷಿಯನ್ಸ್. ಕಾರಣ ವೋಟ್ ಬ್ಯಾಂಕ್. ಎಂಎಲ್ಎ ಎಲೆಕ್ಷನ್ಗೂ ಕೂಡ ಕೆಲವರು ಈಗಾಗಲೇ ಮತದಾನ ಮಾಡಿ ಆಗಿದೆ. ಈಗ ಜಿಬಿಎ ಚುನಾವಣೆ ಬಂದಿರುವ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ? ಮೊನ್ನೆ ಒಂದು ದತ್ತಾಂಶವನ್ನ ಹೇಳ್ತಾ ಇದ್ವಿ ನಿಮಗೆ. 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಅಕ್ರಮ ವಲಸಿಗರು ನಮ್ಮ ಬೆಂಗಳೂರು ಮತ್ತು ಇಡೀ ರಾಜ್ಯದಾದ್ಯಂತ ಹರಡಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲೇ 6 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರಂತೆ. ಉಳಿದ 14 ಲಕ್ಷ ಜನ ರಾಜ್ಯದ ಅಲ್ಲಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಇವರೆಲ್ಲ ಮತದಾನ, ಇವರೆಲ್ಲರೂ ನಮ್ಮ ಜಿಬಿಎ ಅಭ್ಯರ್ಥಿ
ಮತ್ತು ಕಾರ್ಪೊರೇಟರ್ನ ಡಿಸೈಡ್ ಮಾಡ್ತಾರೆ. ನೋಡಿ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1,03,00,000 ಮತದಾರರಿರೋದು. ಅಸಲಿಗೆ 1 ಕೋಟಿ ಮತದಾರರ ಪೈಕಿ ಕೇವಲ 18 ಲಕ್ಷ ಮತದಾರರು ತಾಳೆ ಹಾಕುವಂತ ಕೆಲಸ ಆಗುತ್ತೆ. ಎಸ್ಐಆರ್ ವೇಳೆ ಕೇವಲ 18 ಕೋಟಿ ಮತದಾರರಷ್ಟೇ ತಾಳೆಯಾಗಿದ್ದಾರೆ. ಉಳಿದವರು ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಮಾಡುತ್ತಾ ಹಾಗಿದ್ರೆ ಚುನಾವಣಾ ಆಯೋಗ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಇಲ್ಲಾಂದ್ರೆ ಇವರೆಲ್ಲ ಎಲ್ಲಿಂದ ಬಂದ್ರು, ಯಾವ ರೀತಿ ಮತ ಚಲಾವಣೆ, ಕೆಲವು ಕಡೆ ಮತದಾನವೇ ಅಕ್ರಮ ನಡೆದು ಬಿಡಬಹುದು. ಇವರಿಗೆ ವೋಟರ್ ಐಡಿ ನಕಲಿ, ಆಧಾರ್ ಕಾರ್ಡ್ ನಕಲಿ ಅಂತಂದ್ರೆ ಇವ್ರು ಹೇಗೆ ಮತದಾನ ಮಾಡೋದಕ್ಕೆ ಹಕ್ಕು ಪಡಿತಾರೆ? ಯಾವ್ಯಾವ ವಾರ್ಡ್ ಅಲ್ಲಿ ಎಷ್ಟೆಷ್ಟು ಜನ ಈ ಅಕ್ರಮ ಬಾಂಗ್ಲಾದವರು ಇದ್ದಾರೆ? ವೋಟ್ಗೋಸ್ಕರನೇ ಇವ್ರನ್ನ ಕರ್ಕೊಂಬಂದು ಕೂರಿಸಿದವರು ಎಷ್ಟು ಜನ? ಎಲ್ಲ ಆಚೆ ಬೀಳಬೇಕು. ಎಲ್ಲರನ್ನು ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ ಇವರನ್ನ ಓಡಿಸುವಂತಹ ಕೆಲಸ ಆಗಬೇಕು. ಒಂದು ಪ್ಯೂರ್ ಇಲೆಕ್ಷನ್ ನಡಿಬೇಕು. ಅಂದಾಗ ಮಾತ್ರ ಈ ಅಕ್ರಮಗಳು ಮತ್ತು ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಮೂಲಕ ನಕಲಿ ಮತದಾರರನ್ನ ಓಡಿಸುವಂತಹ ಕೆಲಸ ಆಗ್ತಾ ಇದೆ. ಮತಪತ್ರಗಳಿಂದ ಡಿಲೀಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ಬಾಂಗ್ಲಾದಿಂದ ಅಕ್ರಮವಾಗಿ ಬಂದವರು ಕೂಡ ಮತ ಚಲಾವಣೆಯನ್ನ ಮಾಡ್ತಾರಾ? ಬೆಂಗಳೂರಿನಲ್ಲಿ ಒಂದ್ ಕಡೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ನಿಧಾನಕ್ಕೆ ಬಹಳ ದಿನಗಳಿಲ್ಲ ಪಾಲಿಕೆ ಚುನಾವಣೆಗೆ. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೀಲಿಕ್ಕಿದೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈ ನುಸುಳುಕೋರರಿದ್ದಾರೆ. ಈ ನುಸುಳುಕೋರರು ಎಲ್ಲೆಲ್ಲಿ ಹೇಗೆ ಬಂದ್ರು, ಎಲ್ಲೆಲ್ಲಿ ಇದ್ದಾರೆ, ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಎಲ್ಲ ವಿಚಾರಗಳ ಬಗ್ಗೆ ನಿರಂತರ ವರದಿಯನ್ನ ಈಗಾಗಲೇ ಮಾಡಿದೆ. ಬಾಂಗ್ಲಾದೇಶ್, ಬರ್ಮಾದಿಂದ ಅಕ್ರಮವಾಗಿ ಇವರು ವಲಸೆ ಬರೋದು. ಇವ್ರಿಗೆ ನಮ್ಮಲ್ಲಿ ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವನ್ನ ಮಾಡಿಸಿ ಕೊಟ್ಟಿದ್ದಾರೆ ಸೋ ಕಾಲ್ಡ್ ಸಮ್ ಪೊಲಿಟಿಷಿಯನ್ಸ್. ಕಾರಣ ವೋಟ್ ಬ್ಯಾಂಕ್. ಎಂಎಲ್ಎ ಎಲೆಕ್ಷನ್ಗೂ ಕೂಡ ಕೆಲವರು ಈಗಾಗಲೇ ಮತದಾನ ಮಾಡಿ ಆಗಿದೆ. ಈಗ ಜಿಬಿಎ ಚುನಾವಣೆ ಬಂದಿರುವ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ? ಮೊನ್ನೆ ಒಂದು ದತ್ತಾಂಶವನ್ನ ಹೇಳ್ತಾ ಇದ್ವಿ ನಿಮಗೆ. 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಅಕ್ರಮ ವಲಸಿಗರು ನಮ್ಮ ಬೆಂಗಳೂರು ಮತ್ತು ಇಡೀ ರಾಜ್ಯದಾದ್ಯಂತ ಹರಡಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲೇ 6 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರಂತೆ. ಉಳಿದ 14 ಲಕ್ಷ ಜನ ರಾಜ್ಯದ ಅಲ್ಲಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಇವರೆಲ್ಲ ಮತದಾನ, ಇವರೆಲ್ಲರೂ ನಮ್ಮ ಜಿಬಿಎ ಅಭ್ಯರ್ಥಿ ಮತ್ತು ಕಾರ್ಪೊರೇಟರ್ನ ಡಿಸೈಡ್ ಮಾಡ್ತಾರೆ. ನೋಡಿ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1,03,00,000 ಮತದಾರರಿರೋದು. ಅಸಲಿಗೆ 1 ಕೋಟಿ ಮತದಾರರ ಪೈಕಿ ಕೇವಲ 18 ಲಕ್ಷ ಮತದಾರರು ತಾಳೆ ಹಾಕುವಂತ ಕೆಲಸ ಆಗುತ್ತೆ. ಎಸ್ಐಆರ್ ವೇಳೆ ಕೇವಲ 18 ಕೋಟಿ ಮತದಾರರಷ್ಟೇ ತಾಳೆಯಾಗಿದ್ದಾರೆ. ಉಳಿದವರು ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಮಾಡುತ್ತಾ ಹಾಗಿದ್ರೆ ಚುನಾವಣಾ ಆಯೋಗ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಇಲ್ಲಾಂದ್ರೆ ಇವರೆಲ್ಲ ಎಲ್ಲಿಂದ ಬಂದ್ರು, ಯಾವ ರೀತಿ ಮತ ಚಲಾವಣೆ, ಕೆಲವು ಕಡೆ ಮತದಾನವೇ ಅಕ್ರಮ ನಡೆದು ಬಿಡಬಹುದು. ಇವರಿಗೆ ವೋಟರ್ ಐಡಿ ನಕಲಿ, ಆಧಾರ್ ಕಾರ್ಡ್ ನಕಲಿ ಅಂತಂದ್ರೆ ಇವ್ರು ಹೇಗೆ ಮತದಾನ ಮಾಡೋದಕ್ಕೆ ಹಕ್ಕು ಪಡಿತಾರೆ? ಯಾವ್ಯಾವ ವಾರ್ಡ್ ಅಲ್ಲಿ ಎಷ್ಟೆಷ್ಟು ಜನ ಈ ಅಕ್ರಮ ಬಾಂಗ್ಲಾದವರು ಇದ್ದಾರೆ? ವೋಟ್ಗೋಸ್ಕರನೇ ಇವ್ರನ್ನ ಕರ್ಕೊಂಬಂದು ಕೂರಿಸಿದವರು ಎಷ್ಟು ಜನ? ಎಲ್ಲ ಆಚೆ ಬೀಳಬೇಕು. ಎಲ್ಲರನ್ನು ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ ಇವರನ್ನ ಓಡಿಸುವಂತಹ ಕೆಲಸ ಆಗಬೇಕು. ಒಂದು ಪ್ಯೂರ್ ಇಲೆಕ್ಷನ್ ನಡಿಬೇಕು. ಅಂದಾಗ ಮಾತ್ರ ಈ ಅಕ್ರಮಗಳು ಮತ್ತು ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುವಂತಹ ಕೆಲಸ ಆಗುತ್ತೆ.